ಫ್ರೆಂಡ್ಸ್, ಇವತ್ತು ನಾವು ತಮಿಳುನಾಡಿನ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇಗುಲವು ಅತ್ಯಂತ ಪ್ರಾಚೀನ ಪುರಾಣ ಪ್ರಸಿದ್ಧ ದೇಗುಲವಾಗಿದೆ. ತಿರುವಣ್ಣಾಮಲೈ ಇದು ಅಗ್ನಿಯ ಅಂಶವನ್ನು ಸೂಚಿಸುವ ಭಗವಾನ್ ಶಿವನ ಪಂಚಭೂತ ವಾಸಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಬೆಟ್ಟವು ದೇವರ ಸಾಕಾರವಾಗಿದೆ. ಒಮ್ಮೆ ಬ್ರಹ್ಮ ಮತ್ತು ಮಹಾವಿಷ್ಣು ತಮ್ಮ ನಡುವೆ ಯಾರು ಶ್ರೇಷ್ಠರು ಎಂದು ವಾದ ಮಂಡಿಸಿದರು. ಅವರ ಅಜ್ಞಾನವನ್ನು ಹೋಗಲಾಡಿಸಲು ಶಿವನು ಅವರ ಮುಂದೆ ಜ್ಯೋತಿ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡನು. ವಿಷ್ಣು ವರಾಹ ರೂಪವನ್ನು ತೆಗೆದುಕೊಂಡು ಈ ಅಂಕಣದ ಪಾದಗಳನ್ನು ಹುಡುಕಲು ಕೆಳಕ್ಕೆ ಹೋದರು. ಬ್ರಹ್ಮ ಹಂಸದ ರೂಪವನ್ನು ತೆಗೆದುಕೊಂಡು ಅದರ ಮೇಲ್ಭಾಗವನ್ನು ನೋಡಲು ಎತ್ತರಕ್ಕೆ ಹಾರಿದರು. ಅವರಿಬ್ಬರು ಜ್ಯೋತಿ ಸ್ತಂಭದ ಮಿತಿಯನ್ನು ನೋಡಲಿಲ್ಲ. ಪರಶಿವನೇ ಪರಮಾತ್ಮನೆಂದು ತಿಳಿದು ಇಬ್ಬರು ಆತನನ್ನು ಪೂಜಿಸಿದರು. ಭಗವಾನ್ ಶಿವನು ಅನಂತ ಜ್ಯೋತಿ ಸ್ವರೂಪವನ್ನು ಬೆಟ್ಟವಾಗಿ ಬದಲಾಯಿಸುವ ಮೂಲಕ ತನ್ನನ್ನು ಬಹಿರಂಗಪಡಿಸಿದನು. ಇದು ತಿರುವಣ್ಣಾಮಲೈ ಎಂದು ಕರೆಯಲ್ಪಡುವ ಬೆಟ್ಟವಾಗಿದೆ. ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವುದು ಅಂದರೆ ಗಿರಿ ಪ್ರದಕ್ಷಿಣೆ ಇಲ್ಲಿನ ವಿಶೇಷ ಪದ್ಧತಿ. ಬೆಟ್ಟದ ಸುತ್ತಳತೆ 14 ಕಿಲೋಮೀಟರ್. ಹುಣ್ಣಿಮೆಯೆಂದು ಈ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವುದು ತುಂಬ ಶ್ರೇಯಸ್ಕರ. 8 ವಿಶೇಷ ದಿಕ್ಕಿನ ಲಿಂಗಗಳಿವೆ. ಬೆಟ್ಟದ ಸುತ್ತಲೂ ಹೋದಂತೆ 8 ದಿಕ್ಕುಗಳಲ್ಲಿ ಅಷ್ಟಲಿಂಗವಿದೆ. ಈ ಅಷ್ಟಲಿಂಗಗಳೆಂದರೆ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರ್ಲಿಪ್ತಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ ಮತ್ತು ಈಶಾನ್ಯಲಿಂಗ. ಒಂದೊಂದು ಲಿಂಗ ದರ್ಶನದಿಂದಲೂ ಒಂದೊಂದು ಸಿದ್ಧಿ ಲಭಿಸುತ್ತದೆ ಅನ್ನೋ ನಂಬಿಕೆ ಇದೆ.